ಹಲೋ ಎವ್ರಿವನ್. 19ನೆಯ ಪ್ರಶ್ನೆಯನ್ನ ಗಮನಿಸಿ. 2x + 3 = x² + 1 ಈ ವರ್ಗ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಸೊ ಇಲ್ಲಿ ದತ್ತ ಸಮೀಕರಣ 2x + 3 ಏನ್ ಹೇಳಿ x² + 1. ಸೊ ಈ ಸಮೀಕರಣವನ್ನ ವಿಸ್ತರಿಸೋಣ. ಸೊ 2x + 3. ಸೊ ಇಲ್ಲಿ ರೈಟ್ ಸೈಡ್ ಅಲ್ಲಿರೋ ಇಕ್ವೇಶನ್ ಅನ್ನ ನಾವು ಲೆಫ್ಟ್ ಸೈಡ್ ತಗೊಂಡು ಹೋದಾಗ ಸೊ ಇದೇನಾಗುತ್ತೆ ಹೇಳಿ -x² - 1 = 0. ಓಕೆ, ಸೊ ಈಗ -x² + 2x + 3 - 1 ಏನಾಯ್ತು ಹೇಳಿ +2 = 0. ಸೊ ಈಗ ಅಂತಿಮವಾಗಿ ಇದನ್ನ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಸೊ ಇಲ್ಲಿ ಮೈನಸ್ ಇದೆ ಅಲ್ವಾ, ಸೊ ಇಲ್ಲಿ ನಾವು ಈ ಒಂದು ಒಟ್ಟು ಸಮೀಕರಣಕ್ಕೆ ನಾವು -1 ಇಂದ ಡಿವೈಡ್ ಮಾಡಿದ್ರೆ ಸೊ ಏನಾಗುತ್ತೆ ಹೇಳಿ x² - 2x - 2 = 0. ಹಾಗಾದ್ರೆ ಇಲ್ಲಿ ದತ್ತ ವರ್ಗ ಸಮೀಕರಣದ ಆದರ್ಶ ರೂಪ, ದತ್ತ ವರ್ಗ ಸಮೀಕರಣದ ಆದರ್ಶ ರೂಪ ಏನ್ ಹೇಳಿ x² - 2x - 2 = 0 ಆಗಿದೆ. ಥ್ಯಾಂಕ್ ಯು.